ಎಲ್ಲ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಅದ್ರೊಳಗೆ ನಿಮ್ಗ ಯಾವ್ಯಾವ ಹೇಳಿದೆ ಹೇಳ್ರಿ? ನಕ್ಷಾ ವಿಧಾನ, ಆಮೇಲೆ ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ ಅದನ್ನ ಹೇಳ್ತಾ ಇದ್ದೆ. ಈಗ ಅದರದ್ದು ಅರ್ಧ ಆಗಿದೆ ಅದು ಅಭ್ಯಾಸ. ಅದನ್ನ ಕಂಟಿನ್ಯೂ ಮಾಡಿ ಅದರ ನೆಕ್ಸ್ಟ್ ಸಂಕ್ಷೇಪಿಸುವ ವಿಧಾನ ಅಥವಾ ಸಿಂಪ್ಲಿಫಿಕೇಶನ್ ಮೆಥಡ್ ಅನ್ನ ನೆಕ್ಸ್ಟ್ ಹೇಳ್ತೇನಂತೀಗ. ಹೌದಾ? ಯಾವ್ದು ಹೇಳಿರೋದು? ಓರೆ ಗುಣಾಕಾರ ವಿಧಾನ. ಓರೆ ಗುಣಾಕಾರ ವಿಧಾನ. ಓರೆ ಗುಣಾಕಾರ ವಿಧಾನ. ಓರೆ ಗುಣಾಕಾರ ವಿಧಾನ. ಈ ಓರೆ ಗುಣಾಕಾರ ವಿಧಾನದೊಳಗ ನಾನೀಗ 2ನೇ ಮೇನ್ ಒಳಗ ಫಸ್ಟ್ ಒನ್ ಅನ್ನ ಹೇಳಿದ್ದೆ. ಈಗ ಸೆಕೆಂಡ್ ಒನ್ ಏನಿದೆ ಅಂದ್ರ, ಕೆಯ ಯಾವ ಬೆಲೆಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಹೌದಾ? ಕೆಯ ಬೆಲೆಗೆ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಫಸ್ಟ್ ನಾನು ಕ್ವಶನ್ ಬರೀತೆ ನೋಡ್ರಿ. ಸೆಕೆಂಡ್ ಒನ್. ಹೌದಾ? ಅದ್ರೊಳಗ ಸೆಕೆಂಡ್ ಒನ್ ಒಳಗ ಸೆಕೆಂಡ್ ಏನಿದೆ ನೋಡ್ರಿ? 3x + y = 1. ಹೌದಾ? ನೆಕ್ಸ್ಟ್ 2k - 1 × x + k - 1 y = 2k + 1. 2k + 1 ಅಂದ್ರ a1 b1 c1 ಆಯ್ತು. ಇದು a2 b2 c2 ಅಂತ ಆಯ್ತು. ಬಟ್ ಅಲ್ಲಿ ಏನ್ ಕಂಡೀಷನ್ ಇದೆ? ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಂದ್ರ, ಯಾವುದೇ ಪರಿಹಾರವನ್ನ ಹೊಂದಿರುವುದಿಲ್ಲ ಅಂದ್ರ a1/a2 = b1/b2 is not equal to c1/c2 ಅಂತ ನಮಗ ಕಂಡೀಷನ್ ಗೊತ್ತಿದೆ. ಏನಂದ್ರ a1/a2 is equal to b1/b2 is not equal to c1/c2. ನಾವೀಗ ಇದನ್ನ a1/a2 ಅನ್ನ ಈಕ್ವಲ್ ಟು ಮಾಡ್ಕೊಂಡು k ವ್ಯಾಲ್ಯೂ ಅನ್ನ ಇವಾಗ ನಾವು ಕಂಡುಹಿಡಿಬೇಕು. ಹೌದಾ? k ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಯಾವ ರೀತಿ ನಾನು ಕಂಡುಹಿಡಿತೇನೆ ನೋಡ್ರಿ. ಈಗ ನೋಡ್ರಿ, a ಅಂದ್ರೆ ಏನಿದೆ ನೋಡ್ರಿ? a1 ಅಂದ್ರೆ ಏನಿದೆ? 3 ಇದೆ. ಕರೆಕ್ಟಾ? ಡಿವೈಡೆಡ್ ಬೈ a2 ಅಂದ್ರೆ ಏನಿದೆ ನೋಡ್ರಿ? 2k - 1 ಅಂತ ಇದೆ. ಹೌದಾ? 2k - 1 = 1 ಡಿವೈಡೆಡ್ ಬೈ k - 1. ಹೌದಾ? ಈಗ ನಮಗ್ ಇದನ್ನ ಇನ್ನೊಂದು c1/c2 ತಗೋಬಹುದು. ಬಟ್ ಏನಾಗತ್ತಂದ್ರ ಅದಲ್ಲಿ ನಮಗದು ನಾಟ್ ಈಕ್ವಲ್ ಟು ಐತೆ. ಅದನ್ನ ತಗೊಂಡು ನಮಗ ನೆಸೆಸಿಟಿ ಇಲ್ಲ. ಬರೀ ಇವಿಷ್ಟನ್ನ ಯೂಸ್ ಮಾಡ್ಕೊಂಡು ನಾವು k ಯ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಈಗ ನೋಡ್ರಿ, k ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕೀಗ? ಓರೆ ಗುಣಾಕಾರವನ್ನ ಮಾಡ್ಬೇಕಿಲ್ಲೇ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಬೇಕು. ಸೊ ಏನ್ ಬರ್ತೈತಿ ನೋಡ್ರಿ? 3 × k - 1. ಹೌದಾ? = 1 × 2k - 1. 2k - 1 ಅಂತ ಇದೆ. ಹೌದಾ? 3 × k - 1 1 × 2k - 1 ಅಂತ ಇದೆ. ಹೌದಾ? ನೆಕ್ಸ್ಟ್ 3 × k 3k. ಹೌದಾ? ಆಮೇಲೆ 3 × ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3 = 2k ಪ್ಲಸ್ ಇಂಟು ಮೈನಸ್ ಮೈನಸ್ 1 1 1 ಅಂತ ಇದೆ. ಹೌದಾ? ನೆಕ್ಸ್ಟ್ ಈಗ ಏನ್ ಮಾಡೋಣ? ಕೆ ಒಂದ್ ಸೈಡ್ ಮಾಡಿ ಸಂಖ್ಯೆಗಳನ್ನ ಅಥವಾ ಸ್ಥಿರಾಂಕಗಳನ್ನ ನಾವೇನ್ ಮಾಡ್ಬೇಕು? ಒಂದ್ ಕಡೆ ಮಾಡ್ಬೇಕು. ಹೌದಾ? 3k ಇಲ್ಲಿ ಪ್ಲಸ್ 2k ಇದ್ದದನ್ನ ಈ ಕಡೆ ತೊಂಬರಿ ಮೈನಸ್ 2k. ಹೌದಾ? ಮೈನಸ್ 2k = -1. ಹೌದಾ? ನೆಕ್ಸ್ಟ್ ಇಲ್ಲಿ -3 ಇದ್ದದನ್ನ ಈ ಸೈಡ್ ತಗೊಂಬರಿ. ಏನಾಗತ್ತೆ ಹೇಳ್ರಿ? +3 ಅಂತ ಆಗತ್ತ. +3. ಈಗ 3k - 2k ಏನಾಗತ್ ನೋಡ್ರಿ? k ಆಗತ್ತ. ಅಂದ್ರ 1k ಆಗತ್ತ. ಬಟ್ ಅದು 1 ನಾವು ಬರೆಯುವಂತಹ ನೆಸೆಸಿಟಿ ಇಲ್ಲ. = 3 - 1 ಅಂದ್ರ ವಿಜಾತೀಯ ಚಿಹ್ನೆಗಳದಾವು. ವಿಜಾತೀಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಮೈನಸ್ ಅನ್ನ ಮಾಡ್ಬೇಕು. 3 - 1 ಮಾಡಿದ್ರೆ ಎಷ್ಟಾಯ್ತು? 2. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ k = 2.
ಕೆ ಇಸ್ ಈಕ್ವಲ್ ಟು 2 ಅಂತ ಆಗತ್ತ. ಕರೆಕ್ಟಾ? ಈಗ ಎಲ್ಲೆಲ್ಲಿ ಕೆ ಐತಲ್ಲ ಅಲ್ಲಿ ನಮ್ಗೇನವ್ರು ಮತ್ತೆ ಕೆ ವ್ಯಾಲ್ಯೂ ಹಾಕಿ ಯಾವ ಸಮೀಕರಣವನ್ನ ತಗೊಂಡ್ ಬರ್ರಿ ಅಂತ ಏನು ಹೇಳಿಲ್ಲ. ಜಸ್ಟ್ ಕೆ ವ್ಯಾಲ್ಯೂ ಅಂದ್ರ ಕೆ ಇದ್ದಲ್ಲಿ 2 ಹಾಕಿದಾಗ ನಮಗ ಆ ಸಮೀಕರಣಗಳು ಯಾವುದೇ ಪರಿಹಾರವನ್ನ ಹೊಂದಿರತಕ್ಕಂತ ಏನಂತ ಕಂಡೀಷನ್ ಬರ್ತೈತಂತ ಅರ್ಥ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನ ಮತ್ತು ಓರೆ ಗುಣಾಕಾರ ವಿಧಾನಗಳಿಂದ ಬಿಡಿಸಿರಿ ಅಂತ ಇದೆ. ಹೌದಾ? ಓರೆ ಗುಣಾಕಾರ ವಿಧಾನದಿಂದ ಬಿಡಿಸಿರಿ. ಒಂದ್ಸಲ ಆದೇಶ ಸೇಮ್ ಪ್ರಾಬ್ಲಮ್ ಅನ್ನ ಆದೇಶ ವಿಧಾನದಿಂದ ಬಿಡಿಸಿದ್ರು ಅಷ್ಟೇ ಬರ್ಬೇಕು, ಓರೆ ಗುಣಾಕಾರ ವಿಧಾನದಿಂದ ಬಿಡಿಸಿದ್ರು ನಮಗ ಅಷ್ಟೇ ಬರ್ಬೇಕು. ಕರೆಕ್ಟಾ? ನೋಡೋಣ ಅದೇನಿದೆ ನೋಡ್ರಿ. ಥರ್ಡ್ ಮೇನ್ ಇದೆ. ಹೌದಾ? ಥರ್ಡ್ ಮೇನ್ ಒಳಗ 8x ಪ್ಲಸ್ 5y ಇಸ್ ಈಕ್ವಲ್ ಟು 9. ಹೌದಾ? 3x ಪ್ಲಸ್ 2y ಇಸ್ ಈಕ್ವಲ್ ಟು 4. ಹೌದಾ? 8x ಪ್ಲಸ್ 5y ಇಸ್ ಈಕ್ವಲ್ ಟು 9, 3x ಪ್ಲಸ್ 2y ಇಸ್ ಈಕ್ವಲ್ ಟು 4 ಅಂತ ಇದೆ. ಹೌದಾ? ಇವಾಗ ನೋಡ್ರಿ, ಇದನ್ನ ನಾನು ಏನ್ ಮಾಡ್ತೇನೆ, ಫಸ್ಟ್ ಈಗ ನಾನು ಆದೇಶ ವಿಧಾನದಿಂದ ಬಿಡಿಸ್ತೇನೆ. ಆದೇಶ ವಿಧಾನ ಆಮೇಲೆ ನಾವೇನ್ ಮಾಡೋಣ, ಓರೆ ಗುಣಾಕಾರ ವಿಧಾನದಿಂದ ಬಿಡಿಸೋಣಂತ. ಆದೇಶ ವಿಧಾನದೊಳಗ ನಾ ಇದನ್ನ ಏನ್ ಮಾಡ್ತೀನಿ, ಸಮೀಕರಣ 1 ಸಮೀಕರಣ 2. ಆದೇಶ ವಿಧಾನದ ಸ್ಟೆಪ್ಸ್ ಗಳ ನೆನಪದಾವ್ ನಿಮಗ? ಆದೇಶ ವಿಧಾನ ಅಂದ್ರೆ ನಾವೇನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಸಮೀಕರಣವನ್ನ ತಗೊಂಡು ಏನ್ ಮಾಡ್ಬೇಕು, ಎಕ್ಸ್ ಇಕ್ವಲ್ ಟು ಅನ್ನ ಮಾಡ್ಬೇಕು. ಅರ್ಥ ಆಯ್ತಾ? ಇವಾಗ ನೋಡ್ರಿ, ನಾನೇನ್ ಮಾಡ್ತೇನೆ, ಸಮೀಕರಣ 2ರಿಂದ ಹೌದಾ? ಸಮೀಕರಣ 2 ಏನಿದೆ ನೋಡ್ರಿ, ಇದಿದೆ. ಹೌದಾ? 3x ಪ್ಲಸ್ 2y ಇಸ್ ಈಕ್ವಲ್ ಟು 4. ಹೌದಾ? 3x ಪ್ಲಸ್ 2y ಇಸ್ ಈಕ್ವಲ್ ಟು 4. 3x ಇಸ್ ಈಕ್ವಲ್ ಟು 4 ಪ್ಲಸ್ 2y ಹೋಗಿ ಈ ಕಡೆ ಬಂದ್ರೆ ಏನಾಗತ್ತ, ಮೈನಸ್ 2y ಆಗತ್ತ. 4 ಮೈನಸ್ 2y ಆಗತ್ತ. ನೆಕ್ಸ್ಟ್ x ಇಸ್ ಈಕ್ವಲ್ ಟು 4 ಮೈನಸ್ 2y ಡಿವೈಡೆಡ್ ಬೈ, ಇಲ್ಲಿ 3 ಇದ್ದಿದ್ದನ್ನ ಈ ಕಡೆ ತಗೊಂಬರಿ, ಅಂದ್ರೆ ಏನಾಯ್ತು, ಗುಣಾಕಾರ ಸ್ಥಾನದೊಳಗೆ ಇದ್ದಿದ್ದು ಭಾಗಾಕಾರ ಸ್ಥಾನದೊಳಗ್ ಬಂತು. ಇದಕ್ ನಾವೇನಂತ ಕರಿತೇವಿ, ಸಮೀಕರಣ 3 ಅಂತ ಆಯ್ತು. ಸಮೀಕರಣ 2 ತಗೊಂಡು ನಾವು ಸಮೀಕರಣ 3 ರಚನೆ ಮಾಡಿದ್ವಿ. ಇವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ನೆಕ್ಸ್ಟ್ ಸ್ಟೆಪ್, ಸಮೀಕರಣ 3 ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಸೊ ನಾ ಇದನ್ನ ಯಾವ ರೀತಿ ಮಾಡ್ತೇನೆ ಅಂದ್ರೆ, ಇಲ್ಲೊಂದ್ಸಲ ಬರ್ಕೋತೇನೆ. 4 ಮೈನಸ್ 2y ಡಿವೈಡೆಡ್ ಬೈ 3. ಹೌದಾ? ನೋಡ್ರಿ, ನಾನು ಯಾವ ರೀತಿ ಬರಿತೇನಂದ್ರ, ಸಮೀಕರಣ 3 ಸಮೀಕರಣ 2ರಲ್ಲಿ ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಹೌದಾ? ಸಮೀಕರಣ 2 ಸಮೀಕರಣ 3 ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಸೊ ನಮ್ದು ಸಮೀಕರಣ 1 ಏನಿದೆ ನೋಡ್ರಿ, 8x ಪ್ಲಸ್ 5y ಇಸ್ ಈಕ್ವಲ್ ಟು 9. ಹೌದಾ? 8x ಪ್ಲಸ್ 5y ಇಸ್ ಈಕ್ವಲ್ ಟು 9. ಇವಾಗ ನಾವ್ ಏನ್ ಮಾಡ್ಬೇಕು, ಎಕ್ಸ್ ಇದ್ದಲ್ಲೇ ಇದನ್ನ ಹಾಕ್ಬೇಕು. 8 4 ಮೈನಸ್ 2y ಡಿವೈಡೆಡ್ ಬೈ 3 ಪ್ಲಸ್ 5y ಇಸ್ ಈಕ್ವಲ್ ಟು 9 ಅಂತ ಇದೆ. ಹೌದಾ? ಇವಾಗ ನೋಡ್ರಿ, ನಿಮಗ ಇಲ್ಲಿ ಏನಾದ್ರೂ ಕಡ್ತಾ ಹೊಡ್ಯಾಕ್ ಬರ್ತಿತ್ತೇನೋ ನೋಡ್ಬೇಕು. 3 ಮತ್ತು 8ರಿಂದ ನಮಗ ಕಡ್ತಾ ಹೊಡಿಲಿಕ್ಕೆ ಬರುವುದಿಲ್ಲ. ಅವಾಗ ನಾವೇನ್ ಮಾಡೋಣ, ಈಗ ಈ 3 ಮತ್ತು ಇಲ್ಲಿ 1ರಿಂದ ಲಸಾವನ್ನ ತೆಗಿಯೋಣಂತ. ಲಸಾವನ್ನ ತೆಗೆದ್ರಾಯ್ತು. 3 ಮತ್ತು 1ರ ಲಸ ಎಷ್ಟಾಯ್ತು, 3 ಆಯ್ತು. ಕರೆಕ್ಟಾ? ಇಲ್ಲೇ 3 1 5. ಈಗ ನಾ ಇದನ್ನ ಏನ್ ಮಾಡ್ತೇನೆ, ಇಲ್ಲಿ 8 ಒಳಗ್ ಹಾಕ್ತೀನಿ. 8 4 ಎಷ್ಟಾಗತ್ತೆ ಹೇಳ್ರಿ, 32. ನೆಕ್ಸ್ಟ್
ಎಂಟೆಡ್ಲೆ 16 y ಹೌದಾ ಪ್ಲಸ್ 5 5 25 y ಇಸ್ ಈಕ್ವಲ್ ಟು 9 ಕರೆಕ್ಟಾ 9 ನೆಕ್ಸ್ಟ್ ಇದನ್ನ ಏನ್ ಮಾಡ್ತೇನೆ ನೋಡ್ರಿ 32 ಇಲ್ಲೇ 25 ಮೈನಸ್ 16 ಎಷ್ಟಾಗತ್ ನೋಡ್ರಿ ಇದು ವಿಜಾತಿಯ ಚಿಹ್ನೆಗಳಾಗ್ತಾವು ವಿಜಾತಿಯ ಚಿಹ್ನೆಗಳು ವಾಯ್ ವಾಯ್ ಇದ್ದದಕ್ಕೆ ನಾವೀಗ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ವಿಜಾತಿಯ ಚಿಹ್ನೆಗಳು 25ರೊಳಗೆ 16 ತೆಗಿರಿ ಎಷ್ಟಾಗತ್ ನೋಡ್ರಿ ಎಷ್ಟಾಗತ್ತ 9 ಆಗತ್ತ ಹೌದಾ ಪ್ಲಸ್ 9 ಆಗತ್ತ ಅದು ಯಾಕಂದ್ರ 25 ಪ್ಲಸ್ ಇದೆ ಮೈನಸ್ 16 ಇದೆ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತೆ ಹೇಳ್ರಿ 9 y ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 9 ಕರೆಕ್ಟಾ ನೆಕ್ಸ್ಟ್ 32 ಪ್ಲಸ್ 9y ಇಸ್ ಈಕ್ವಲ್ ಟು ಈ 3ಅನ್ನ ಈ ಸೈಡ್ ಕಳಿಸ್ರಿ 3 9 27 ಇದೆ ಸೊ ನಾ ಈಗ ಏನ್ ಮಾಡ್ತೇನೆ 9y ಇಸ್ ಈಕ್ವಲ್ ಟು 27 ಪ್ಲಸ್ 32 ಇದ್ದದನ್ನ ಈ ಸೈಡ್ ತೊಂಬರ್ರಿ ಮೈನಸ್ 32 ಆಗತ್ತ ಮೈನಸ್ 32 ಆಗತ್ತ ನೋಡ್ರಿ ಎಷ್ಟಾಗತ್ತ 9y ಇಸ್ ಈಕ್ವಲ್ ಟು 12ರೊಳಗೆ 7ಅನ್ನ ತೆಗದ್ರ 5 ಕರೆಕ್ಟಾ ನೆಕ್ಸ್ಟ್ ಇಲ್ಲೊಂದು ಕೈಲಾ ಬರ್ತೈತಿ ಎಷ್ಟಾಯ್ತು 0 ಆಯ್ತು y ಇಸ್ ಈಕ್ವಲ್ ಟು ಎಷ್ಟಾಯ್ತು 5/9 ಆಗತ್ತ y ಇಸ್ ಈಕ್ವಲ್ ಟು 5/9 ಆಗತ್ತ ಕರೆಕ್ಟಾ ಇವಾಗ ಏನ್ ಮಾಡ್ಬೇಕು ನೀವೇನ್ ಮಾಡ್ಬೇಕು ಸಮೀಕರಣ 1 ಅಥವಾ 2ರೊಳಗೆ ಹಾಕಿ ನೀವು ಎಕ್ಸ್ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು y ವ್ಯಾಲ್ಯೂ ಎಷ್ಟು ಬಂತ ನಮ್ದು y ಇಸ್ ಈಕ್ವಲ್ ಟು 5/9 ಅಂತ ಬಂದಿದೆ y ಇಸ್ ಈಕ್ವಲ್ ಟು 5/9 ಅಂತ ಇಲ್ಲಿ ಬಂದಿದೆ ನೋಡ್ರಿ ಕರೆಕ್ಟಾ ಇವಾಗ ಏನ್ ಮಾಡ್ಬೇಕು ನೀವು ಯಾವ್ದಾದ್ರು ಸಮೀಕರಣ ತಗೋರಿ ಬಟ್ ನಿಮ್ಗ ನಾನು ಸಜೆಸ್ಟ್ ಮಾಡೋದು ಏನಂದ್ರ ಸ್ವಲ್ಪ ಸಣ್ಣ ಸಮೀಕರಣವನ್ನ ತಗೊಂಡ್ರ ನಿಮ್ಗ ಈಸಿಲಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಈಸಿ ಆಗ್ತೈತಂತ ಅಷ್ಟೇ ಹೌದಾ ನೋಡ್ರಿ ಸಮೀಕರಣ 2ರಿಂದ ಹೌದಾ ಸಮೀಕರಣ 2 ಏನಿದೆ 3x ಪ್ಲಸ್ 2y ಇಸ್ ಈಕ್ವಲ್ ಟು 4 ಹೌದಾ 3x ಪ್ಲಸ್ 2y ಇಸ್ ಈಕ್ವಲ್ ಟು 4 ಎಲ್ಲೆಲ್ಲಿ y ಇದೆ ಅಲ್ಲೇ ನಾವ್ ಏನ್ ಮಾಡ್ಬೇಕು ಹೇಳ್ರಿ 9 ಅನ್ನ 5/9 ಅನ್ನ ಹಾಕ್ಬೇಕು 3x ಆಸ್ ಇಟ್ ಈಸ್ ಪ್ಲಸ್ 2 ಇಂಟು 5/9 ಯಾಕಂದ್ರ y ವ್ಯಾಲ್ಯೂ ನಮಗ ಆಲ್ರೆಡಿ ಸಿಕ್ಕಿದೆ ಸೊ ಇಸ್ ಈಕ್ವಲ್ ಟು 4 ಆಗತ್ತ ನೋಡ್ರಿ ಇಲ್ಲಿ ಏನಾದ್ರೂ ನಿಮಗ್ ಕಡ್ತಾ ಹೊಡ್ಲಿಕ್ ಬರ್ತೈತೇನೋ ನೋಡ್ಬೇಕು ಬರಾತಿಲ್ಲಿದು ಹೌದಾ ನಾ ಇವಾಗ ಏನ್ ಮಾಡ್ತೇನೆ ನೋಡ್ರಿ 3x ಪ್ಲಸ್ ಇದನ್ನ ಏನ್ ಮಾಡ್ತೇನೆ 2 5 10 ಡಿವೈಡೆಡ್ ಬೈ 9 ಆಗತ್ತ ಇಸ್ ಈಕ್ವಲ್ ಟು 4 ಆಗತ್ತ ಹೌದಾ 10 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು 4 ಆಗತ್ತ ನಾ ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ 3x ಇಸ್ ಈಕ್ವಲ್ ಟು 4 ಹೌದಾ 4 ಇಲ್ಲಿ ಪ್ಲಸ್ 10/9 ಇಲ್ಲಿ ನೀವ್ ಏನಾದ್ರೂ ಲಸಾದು ಮಾಡ್ಲಿಕ್ಕೆ ಹೋದ್ರ ಬರುದಿಲ್ಲ ಅದು ಸುಮ್ಮನೆ ಬರ್ತೈತಿ ಬಟ್ ಅದನ್ನ ಸುಮ್ಮನೆ ಸಿಂಪ್ಲಿಫೈ ಮಾಡೋದು ನಿಮಗ ಲೆಂದಿ ಪ್ರೊಸೆಸ್ ಆಗುತ್ತ ಸೊ ನಾ ಈಗ ಏನ್ ಮಾಡ್ತೇನೆ ಈ ಪ್ಲಸ್ 10/9 ಅನ್ನ ಆ ಕಡೆ ಕಳಿಸ್ತೇನೆ ಮೈನಸ್ 10/9 ಆಗತ್ತ ಹೌದಾ ಮೈನಸ್ 10/9 ಇವಾಗ 3x ಇಸ್ ಈಕ್ವಲ್ ಟು ಇಲ್ಲಿ ಏನು ಇಲ್ಲ ಅಂದ್ರೆ ಏನಾಗತ್ತ 1 ಮತ್ತು 9ರ ಲಸ ಎಷ್ಟಾಗತ್ತ 9 ಆಗತ್ತ 1 9 9 1 ಹೌದಾ 4 9 36 ಇಲ್ಲೇ ಎಷ್ಟಾಗತ್ ನೋಡ್ರಿ ಇದು 10 1 10 ಆಗತ್ತ ಕರೆಕ್ಟ್ ನೆಕ್ಸ್ಟ್ 3x ಇಸ್ ಈಕ್ವಲ್ ಟು 36 ಮೈನಸ್ ಎಷ್ಟಾಗತ್ ನೋಡ್ರಿ 10 ಎಷ್ಟಾಗತ್ತ 26 ಡಿವೈಡೆಡ್ ಬೈ 9 ಆಗತ್ತ 26 ಡಿವೈಡೆಡ್ ಬೈ 9 ಆಗತ್ತ ಇದನ್ನ ರಬ್ ಮಾಡಬಹುದು x is equal to 26 ಹೌದಾ 26 ಡಿವೈಡೆಡ್ ಬೈ 9 ಇದನ್ನೇನಾಗಿತ್ತು ಇದು ಇಲ್ಲೇ 3 ಬರ್ತೈತಿ ಹೌದಾ x is equal to 26 ಡಿವೈಡೆಡ್ ಬೈ 9 3 27 ಆಗತ್ತ 26 ಡಿವೈಡೆಡ್ ಬೈ 27 ಆಗತ್ತೆ ಇದು ಹೌದಾ ನೋಡೋಣ ಇದು ಆದೇಶ ವಿಧಾನದಿಂದ ನಮ್ದು x is equal to 26/27 ಆಯ್ತು ಇದು
ಇಲ್ಲಿ ನೋಡ್ರಿ ಇದು ಎಷ್ಟಾಯ್ತು ಯಾವುದು y ಇಸ್ ಈಕ್ವಲ್ ಟು 5/9 ಬಂದಿದೆ. ಕರೆಕ್ಟಾ? ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕೀಗ ಇದ ಲೆಕ್ಕವನ್ನ ನಾವು ಓರೆ ಗುಣಾಕಾರ ವಿಧಾನದಿಂದ ಮಾಡ್ಬೇಕು. ಓರೆ ಗುಣಾಕಾರ ವಿಧಾನದಿಂದ ಮಾಡ್ಬೇಕು. ಕರೆಕ್ಟಾ? ಈಗ ಏನ್ ಮಾಡ್ಬೇಕು? ಓರೆ ಗುಣಾಕಾರ ವಿಧಾನ ಸೇಮ್ ಅದೇ ಪ್ರಾಬ್ಲಮ್ ಅನ್ನು ಬರ್ಕೋತೇನೆ ನಾನು. 8x plus 5y is equal to 9. 3x plus 2y is equal to 4. 8x plus 5y is equal to 9. 3x plus 2y is equal to 4 ಅಂತ ಇದೆ. ಹೌದಾ? ಈಗ ಏನ್ ಮಾಡ್ಬೇಕು? ನಿಮಗ್ ಓರೆ ಗುಣಾಕಾರ ವಿಧಾನದ ಸ್ಟೆಪ್ಸ್ ಗೊತ್ತದವು. ಹೌದಾ? ಈಗ ನೋಡ್ರಿ 8/8 3. ಹೌದಾ? ಓರೆ ಗುಣಾಕಾರ ವಿಧಾನ 5 2 ನೆಕ್ಸ್ಟ್ 9 4 ಅಂತ ಇದೆ. ಹೌದಾ? ಇದನ್ನ ಸ್ಟೆಪ್ಸ್ ನ ಇನ್ನೂ ಒಂದ್ಸಲ ಇದನ್ನ ಇಲ್ಲಿ ಮುಂದ್ ಬರ್ಕೋತೇನೆ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇದನ್ನ ಓರೆ ಗುಣಾಕಾರ ಮಾಡ್ಬೇಕಾದ್ರೆ ನಮಗ ಮತ್ತೊಂದ್ಸಲ ಈ ಸ್ಟೆಪ್ ಬೇಕಾಗ್ತೈತಿ. ಹೌದಾ? ಎಕ್ಸ್ ಡಿವೈಡೆಡ್ ಬೈ, ಈಗ ಈ ಎಕ್ಸ್ ಅನ್ನ ಕಂಡು ಹಿಡಿಯಾಕತ್ತೇವೆ ಅಂದ್ರ ಇದು ಹೋಯ್ತೈತಿ ನಮಗ. ಈಗ ಏನಾಗತ್ ನಮಗ? ಇದನ್ನ ಗುಣಾಕಾರ ಮಾಡಿಡ್ಬೇಕು. 5 4 9. ಹೌದಾ? ಕರೆಕ್ಟಾ? ನೆಕ್ಸ್ಟ್ 9 2 18 ಮೈನಸ್. ಕರೆಕ್ಟಾ? ನೆಕ್ಸ್ಟ್ ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ ಅಂದ್ರೆ ಈ y ಅನ್ನ ಮುಚ್ಚಿ ನಾವ್ ಏನ್ ಮಾಡ್ಬೇಕೀಗ? ಈ 9ರಿಂದ ಇದನ್ನ ಗುಣಾಕಾರ ಮಾಡ್ಬೇಕು. 9 3 27, 4 8 32. ಹೌದಾ? 9 3 27, 8 4 32 ಅಥವಾ 4 8 32 ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರ ನಾವೀಗ ಏನ್ ಮಾಡ್ತೀವಿ? ಇದನ್ನ ಮುಚ್ಚಿಡ್ತೀವಿ. ಅಂದ್ರ C1 ಅನ್ನ ಮುಚ್ಚಿಟ್ವಿ ಅಂದ್ರೆ ಏನಾಗತ್ ನೋಡ್ರಿ? 8 2 16. ಸಾರಿ, 1 ಡಿವೈಡೆಡ್ ಬೈ 8 2 16. ಕರೆಕ್ಟಾ? ಇದು 3 5 15. 3 5 15. ನೋಡೋಣ ಈಗ ಏನು ಎಷ್ಟು ಬಂತು ಅಂತ ಹೇಳಿ. ಮೇ ಬಿ ಇದು ಆನ್ಸರ್ ನೋಡೋಣ ಅಂತ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ ನೋಡ್ರಿ? ಇದನ್ನ ಈ ಸೈಡ್ ಕಳಿಸ್ರಿ. 9 ಮೈನಸ್ 18 ಡಿವೈಡೆಡ್ ಬೈ 16 ಮೈನಸ್ 15 ಎಷ್ಟಾಗತ್ತ? 1 ಆಗತ್ತ. 18ರೊಳಗೆ 9 ತೆಗೆದ್ರೆ ನಮ್ಗೆ ಎಷ್ಟಾಗತ್ತ? -9 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು -9 ಆಗತ್ತ. -9 ಆಗತ್ತ. ನೆಕ್ಸ್ಟ್ y ಇಸ್ ಈಕ್ವಲ್ ಟು 27 32 ಎಷ್ಟಾಗತ್ ನೋಡ್ರಿ? ಇದು -5 ಆಗತ್ತ. -5 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು -5 ಆಗತ್ತ. y ಇಸ್ ಈಕ್ವಲ್ ಟು ಎಷ್ಟು ಬಂತು ನಮ್ದು? -5 ಬಂತು. ಕರೆಕ್ಟಾ? -5. ಈ ರೀತಿ ನಾವು ಆದೇಶ ವಿಧಾನ ಮತ್ತು ಓರೆ ಗುಣಾಕಾರ ವಿಧಾನದಿಂದ ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಈಗ ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರ ಲಾಸ್ಟ್ ಪ್ರಾಬ್ಲಮ್ ಅನ್ನ ಇದ್ರೊಳಗೆ ಒಂದೇ ಒಂದನ್ನ ಮಾಡ್ತೇನೆ ನಾನು. ಇಲ್ಲೇ ಕೆಳಗೆ ಇದನ್ನ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇ ಇದೊಂದು ಮಾಡಿ ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಇದಕ್ಕ ಯಾವುದೇ ರೀತಿಯ ಸಿಮ್ಯುಲೇಷನ್ ಬರ್ಲೇ ಇದ್ದಿದ್ದಕ್ಕೆ ನಾನು ನಿಮಗ ಯಾವುದೇ ರೀತಿಯ ಸಿಮ್ಯುಲೇಷನ್ಸ್ ಗಳನ್ನ ತೋರಿಸ್ಲಿಕ್ಕಿದು ಆಗ್ತಾ ಇಲ್ಲ ಈ ಪಾಠಗಳಿಂದ. ಅಂದ್ರೆ ಎಕ್ಸಾಕ್ಟ್ ನಮಗ ಓರೆ ಗುಣಾಕಾರ ವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಸಿಮ್ಯುಲೇಷನ್ ನನ್ಗ ಸಿಗ್ತಾ ಇಲ್ಲ. ಅದು ಹಂಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನಾನು ನಿಮ್ಗ ತೋರಿಸ್ತೇನಂತ. ಹೌದಾ? ಈಗ ನೋಡ್ರಿ 4ನೇ ಮೇನ್ ಏನಿದೆ? ಕೆಳಗೆ ನೀಡಲಾದ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ಯಾವುದಾದರೊಂದು ಬೀಜಗಣಿತೀಯ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಇದ್ದರೆ ಕಂಡು ಹಿಡಿಯಿರಿ. ಅಂದ್ರ ಕಂಡ ಹಿಡೀರಿ ಅಂತ ಹೇಳಿಲ್ಲ, ಯಾಕಂದ್ರ ಅದೊಂದ್ಸಲ ನಮ್ಗೆ ಏನಾಗಿರ್ತೈತಿ? ಪರಿಹಾರಗಳ ಬರ್ದೇ ಇರುವಂತಹ ಕಂಡೀಷನ್ ಇದ್ರ ನಮಗ ಅವು ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗುದಿಲ್ಲ. ಹೌದಾ? ನಾನು ಅದ್ರೊಳಗ 1ನೇ ಮೇನು ಬಿಡ್ತೇನೆ. 2ನೇ ಮೇನು ಸ್ವಲ್ಪ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಅದನ್ನ ನಿಮ್ಗ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನಂತ. ಸೊ 2ನೇ ಮೇನ್ ಏನಿದೆ ನೋಡ್ರಿ? ಒಂದು ಭಿನ್ನ ರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ ಅದು 1/3 ಆಗುತ್ತದೆ ಮತ್ತು ಆ ಭಿನ್ನ ರಾಶಿಯ ಛೇದಕ್ಕೆ 8 ಸೇರಿಸಿದಾಗ ಅದು 1/4 ಆಗುತ್ತದೆ. ಹಾಗಾದರೆ ಆ ಭಿನ್ನ ರಾಶಿಯನ್ನು
ಕಂಡು ಹಿಡಿಯಿರಿ. ಈಗ ನಿಮಗ್ ಸತತವಾಗಿ ಇದ ಪ್ರಾಬ್ಲಮ್ ಏನಾಗೈತಿ ಹೇಳ್ರಿ, ಇದು 3ನೇ ಸಲ ನಿಮಗ್ ಬರ್ತಾ ಇರೋದು. ಹೌದಾ? ನಿಮಗ ಆದೇಶ ವಿಧಾನದೊಳಗ್ ಬಂದಿದೆ, ವರ್ಜಿಸುವ ವಿಧಾನದೊಳಗ್ ಬಂದಿದೆ. ಅದೇ ರೀತಿ ಇಲ್ಲಿ ಯಾವ್ದು ಹೇಳ್ರಿ, ಇದಾಗ ಓರೆ ಗುಣಾಕಾರ ವಿಧಾನದೊಳಗು ನಿಮಗ ಇದು ಪ್ರಾಬ್ಲಮ್ ಬಂದಿದೆ. ಅರ್ಥ ಆಯ್ತಾ? ನಾ ಇದನ್ನ ಒಂದ್ಸಲ ನಿಮಗ ಮಾಡಿ ತೋರಿಸ್ತೇನೆ ನೋಡ್ರಿ. ಆ ಭಿನ್ನ ರಾಶಿ ಫೋರ್ತ್ ಮೇನ್ ಒಳಗ ಸೆಕೆಂಡ್ ಒನ್ ಇದು. ಹೌದಾ? ಆ ಭಿನ್ನ ರಾಶಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವಾಯ್ ಆಗಿರಲಿ. ಅಂದ್ರೆ ಆ ಭಿನ್ನ ರಾಶಿ ನಮಗೆ ಯಾವ್ದಂತ ಗೊತ್ತಿಲ್ಲ, ನಾನು ಅದರ ಬದ್ಲಿ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಎಕ್ಸ್ ಡಿವೈಡೆಡ್ ಬೈ ವಾಯ್ ಆಗಿರಲಿ ಅಂತ ಹೇಳ್ತೇವಿ. ಹೌದಾ? ಇವಾಗ ನೋಡ್ರಿ ಅವ್ರು ಏನ್ ಹೇಳ್ಯಾರಂದ್ರ, ಭಿನ್ನ ರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ, ಅಂದ್ರ ಬರೇ ಅಂಶವನ್ನಷ್ಟೇ, ಇಲ್ಲೇ ಛೇದ ಆಸ್ ಇಟ್ ಈಸ್ ಇರ್ತೈತಿ. ಅಂಶದಿಂದ ಕಳೆದಾಗ ಎಷ್ಟಾಗತ್ತಂತ, 1/3 ಆಗತ್ತಂತ. ಹೌದಾ? 1/3 ಆಗತ್ತ. ನೆಕ್ಸ್ಟ್ ಇದನ್ನ ಇಕ್ವೇಶನ್ ಅನ್ನು ಪೂರ್ತಿ ಮಾಡ್ಬಿಡೋಣ. ಇಲ್ಲ ಇದು ಇರ್ಲಿ, ಇನ್ನೊಂದು ಅವ್ರು ಹೇಳಿದಂತ ಕಂಡೀಷನ್ ಅನ್ನು ಅಷ್ಟು ಬರೀತೇನೆ. ಅದೇ ರೀತಿ ಆ ಭಿನ್ನ ರಾಶಿಯ ಛೇದಕ್ಕೆ ಇನ್ನೊಂದು ಏನಾಗಿದೆ ಅಂದ್ರ, ಅಂಶ ಆಸ್ ಇಟ್ ಈಸ್ ಇದೆ. ಹೌದಾ? ಛೇದಕ್ಕ ಏನಾಗಿದೆ ಅಂದ್ರ 8 ಸೇರಿಸಿದಾಗ ಕಳೆದಾಗ ಅಂದ್ರ ಮೈನಸ್ ಹಾಕ್ಬೇಕು, ಸೇರಿಸಿದಾಗ ಅಂದ್ರ +8 ಹಾಕಿದಾಗ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಂತದು, 1/4 ಆಗುತ್ತದೆ. 1/4 ಆಗುತ್ತದೆ. ಕರೆಕ್ಟಾ? ಇದು ಒಂದು ಇಕ್ವೇಶನ್ ನಮಗ, ಇದು ಒಂದು ಇಕ್ವೇಶನ್. ಹೌದಾ? ನಾನು ಇದನ್ನ ಈ ಇಕ್ವೇಶನ್ಸ್ ಗಳನ್ನ ನೀಟಾಗಿ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಏನ್ ಮಾಡ್ತೇನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಅದಾದ್ಮೇಲೆ ಇನ್ನು ಟೈಮ್ ಇತ್ತಂದ್ರ ನಾನು ಈ ಪ್ರಾಬ್ಲಮ್ಸ್ ಗಳನ್ನ ಕಂಟಿನ್ಯೂ ಮಾಡ್ತೇನೆ. ಕರೆಕ್ಟಾ? ಅಂದ್ರೆ ಇದು ಲೆಂದಿ ಪ್ರೊಸೆಸ್ ಐತಿ, ಇದಷ್ಟು ಮುಗಿಲಿಕ್ಕೆ ಟೈಮ್ ಹೋಗ್ತೈತಿ. ಅದಕ್ಕೆ ನಾವು ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಂಡು ಇಲ್ಲಿ ಬರೋಣಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ. ಒಂದು ಸೆಕೆಂಡ್. ಇಲ್ಲಿ ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ ಕ್ಲಾಸ್ 10th ಸಬ್ಜೆಕ್ಟ್ ಮ್ಯಾಥ್ಸ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಕ್ವಶನ್ಸ್ ಯಾವ ರೀತಿ ಇದಾವಂದ್ರ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಷ್ಟು ಚರಾಕ್ಷರಗಳನ್ನು ಹೊಂದಿರುತ್ತವೆ? ಹೌದಾ? 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಷ್ಟು ಚರಾಕ್ಷರಗಳನ್ನು ಹೊಂದಿರುತ್ತವೆ? ಅಲ್ಲೇ ಆ ಪ್ರಶ್ನೆ ಒಳಗ ನಮ್ಗೆ ಏನಾಗಿದೆ, ಆನ್ಸರು ಬಂದಿದೆ, 2 ಚರಾಕ್ಷರ. ಹೌದಾ? 2 ಚರಾಕ್ಷರ ಅಂದ್ರೆ ಆಪ್ಷನ್ ಏನಿದೆ ನೋಡ್ರಿ, ಇಲ್ಲಿ ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 2 ಇದೆ, ಆಪ್ಷನ್ ಡಿ 6 ಇದೆ. ಹಂಗಾದ್ರೆ ನಮ್ದು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಅಂದ್ರೆ 2 ಚರಾಕ್ಷರಗಳನ್ನ ಹೊಂದಿವೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವ ರೀತಿ ಇದಾವ ನೋಡ್ರಿ, ಇಲ್ಲಿ x = 2, y = 3, 2x + 3y = 5, 3x - 2y = 7, ab = 6 ಅಂತ ಇದೆ. ಹೌದಾ? ನಮ್ದು ಜೋಡಿಗಳು ಅಂದ್ರ 2 ಇಕ್ವೇಶನ್ಸ್ ಗಳು ಬರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಒಂದೇ ಇದೆ, ಇಲ್ಲಿ ಒಂದೇ ಇದೆ, ಇಲ್ಲಿ ಕೂಡ ನಮಗ ಒಂದೇ ಇದೆ. ಸೊ ನಮ್ದು ಆನ್ಸರ್ ಏನಂದ್ರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಯಾವ್ದು ನೋಡ್ರಿ? ಸಾಮಾನ್ಯ ರೂಪ 2 ಚರಾಕ್ಷರಗಳಿರುವ ಸಾಮಾನ್ಯ ರೂಪ ax² by² c². ನೆಕ್ಸ್ಟ್, ax + by = c, ax² + by = c, ax + by² = c. ಅಂದ್ರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಅಥವಾ ಜನರಲ್ ಫಾರ್ಮ್ ಆಫ್ ಯಾವ್ದು ಹೇಳ್ರಿ, ಲೀನಿಯರ್ ಇಕ್ವೇಶನ್ಸ್. ಅಂದ್ರ ನಮ್ದು ಬಿ ಇಸ್ ದಿ ರೈಟ್ ಆನ್ಸರ್. ಅಲ್ಲಿ 2 ಚರಾಕ್ಷರ, ಇಲ್ಲಿ ಕೂಡ ನಮಗೆ 2 ಚರಾಕ್ಷರಗಳು ಅದಾವ, ಬಟ್ ಏನಾಗಿದೆ, ಅವು ಸ್ಕ್ವೇರ್ ಬಂದ್ಬಿಟ್ಟಾವ. ಸ್ಕ್ವೇರ್ ಅನ್ನೋದು ಅದರದ್ದು ಸಾಮಾನ್ಯ ರೂಪ ಅಲ್ಲ. ಕರೆಕ್ಟಾ? ನೆಕ್ಸ್ಟ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು
ಯಾವ ವಿಧಾನವು ನಕ್ಷೆಯ ರೂಪದಲ್ಲಿ ಬಿಡಿಸಲಾಗುತ್ತದೆ? ನಕ್ಷೆಯ ರೂಪದಲ್ಲಿ ಬಿಡಿಸಲಾಗುತ್ತದೆ ಅಂದ್ರೆ ನೋಡ್ರಿ ಸ್ವಲ್ಪ, ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ, ನಕ್ಷಾ ವಿಧಾನ ಅಂತ ಇದೆ. ಸೊ ನಾವೀಗ ಆದೇಶ ವಿಧಾನ ಅವು ಮೂರು ವಿಧಾನದಿಂದ ನಾವ್ ಏನ್ ಮಾಡ್ಬೇಕು, ಗ್ರಾಫ್ ಅನ್ನ ಹಾಕ್ಲಿಕ್ಕೆ ಬರುದಿಲ್ಲ ನಮಗ. ಸೊ ಆನ್ಸರ್ ಯಾವ್ದಂಗಾರ ನಮ್ದು? ಆನ್ಸರ್ 4 ಅಥವಾ ಆನ್ಸರ್ ಡಿ ಇಸ್ ದಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಒಂದೇ ಒಂದು ಪರಿಹಾರವನ್ನು ಹೊಂದಿದ್ದರೆ ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸುವ ರೇಖೆಗಳು. ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಒಂದೇ ಪರಿಹಾರವನ್ನು ಹೊಂದಿದ್ದರೆ ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸುವ ರೇಖೆಗಳು. ಆಪ್ಷನ್ ಎ ಸಮಾಂತರ ರೇಖೆ, ಆಪ್ಷನ್ ಬಿ ಐಕ್ಯಗೊಳ್ಳುವ ರೇಖೆ, ಆಪ್ಷನ್ ಸಿ ಛೇದಿಸುವ ರೇಖೆ, ಆಪ್ಷನ್ ಡಿ ಯಾವುದೇ ಪರಿಹಾರವನ್ನ ಹೊಂದಿಲ್ಲ. ಅಂದ್ರ ನಮಗ ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಇದ್ದಾಗ ನಮ್ದು ಏನಾಗತ್ತೆ ಹೇಳ್ರಿ, ಛೇದಿಸುವ ರೇಖೆಗಳು. ಅಂದ್ರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದ್ದಾಗ, ಸ್ಥಿರ ಇದ್ರ ಎಷ್ಟು ಪರಿಹಾರಗಳನ್ನ ಹೊಂದಿರ್ತಾವ ನೋಡ್ರಿ ಅವು. ಇಲ್ಲೇ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಸ್ಥಿರವಾಗಿದ್ದವು ಅಂದ್ರವು ಐಕ್ಯಗೊಂಡಿರ್ಬೋದು ಒಂದು, ಅಥವಾ ಏನಂದ್ರ ಛೇದಿಸಿರ್ಬೇಕು ಒಂದು. ಆ ರೀತಿ ಇದ್ದಾಗ ನಮಗೆ ಏನಾಗಿರ್ತಾವ, ಛೇದಿಸಿದಾಗ ಅಂದ್ರ ನಮಗ್ ಏನಾಗತ್ತಿದ್ರಿ, ಒಂದೇ ಒಂದು ಪರಿಹಾರ ಅಂದ್ರ ಅನನ್ಯ ಪರಿಹಾರ ಇರ್ತತಿ ಇದು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಸಮೀಕರಣಕ್ಕೆ ಯಾವುದೇ ಪರಿಹಾರವಿಲ್ಲದಿದ್ದಾಗ ನಕ್ಷೆಯು ಪ್ರತಿನಿಧಿಸುವ ರೇಖೆಗಳು. ಸಮೀಕರಣಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂದಾಗ ಯಾವ ನಕ್ಷೆ ಯಾವ ಪ್ರತಿನಿಧಿಸ್ತದೆ ಹೇಳ್ರಿ ಅದು? ಆಪ್ಷನ್ ಎ ಸಮಾಂತರ ರೇಖೆಗಳು, ಆಪ್ಷನ್ ಬಿ ಛೇದಿಸುವ ರೇಖೆಗಳು, ಆಪ್ಷನ್ ಸಿ ಐಕ್ಯಗೊಳ್ಳುವ ರೇಖೆಗಳು, ಆಪ್ಷನ್ ಡಿ ಪರಿಹಾರವಿಲ್ಲ. ಪರಿಹಾರವಿಲ್ಲದಿದ್ದಾಗ ಅಂದ್ರ ನಮ್ದು ಸಮಾಂತರ ರೇಖೆಗಳು ಬರ್ತಾವು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, x is equal to 2, x minus 2 is equal to 0 ಇದ್ದಾಗ x ನ ಬೆಲೆ. ಅಲ್ಲಿ ನೋಡ್ರಿ 2 ಅನ್ನ ಈ ಸೈಡ್ ಕಳಿಸ್ಬೇಕು ನೀವು. 2 ಅನ್ನ ಈ ಸೈಡ್ ಕಳಿಸಿದ್ರೆ ಏನಾಗತ್ತ, +2 ಆಗತ್ತ. ಸೊ ಆನ್ಸರ್ ನೋಡ್ರಿ ಇಲ್ಲಿ ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 2, ಆಪ್ಷನ್ ಡಿ -2 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಯಾಕಂದ್ರ -2 ಇದ್ದಿದ್ದನ್ನ ಈ ಸೈಡ್ ಬಂತಂದ್ರ +2 ಆಗತ್ತ. ನೆಕ್ಸ್ಟ್, 4x is equal to 8. 4x is equal to 8 ಆದಾಗ x ನ ಬೆಲೆ. ಆ x 4ಅನ್ನ ಈ ಸೈಡ್ ತಗೊಂಡ್ ಬರ್ಬೇಕು. ಅವಾಗ ಎಷ್ಟಾಗತ್ ನೋಡ್ರಿ, ಆಪ್ಷನ್ ಎ 4, ಆಪ್ಷನ್ ಬಿ 2, ಆಪ್ಷನ್ ಸಿ 8, ಆಪ್ಷನ್ ಡಿ 4 ಅಂತ ಇದೆ. ಇಲ್ಲಿ ನೋಡ್ರಿ ಈ 4ಅನ್ನ ಈ ಸೈಡ್ ತಗೊಂಡ್ ಬಂದು ಕಟ್ಟ ಹೊಡೆದ್ರೆ ನಮ್ಗೆ ಎಷ್ಟು ಬರ್ತೈತಿ? 2 ಬರ್ತೈತಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, 3x is equal to 15. 3x minus 15 is equal to 0 ಅಂತ ಇದ್ದಾಗ x ನ ಬೆಲೆ ಎಷ್ಟು ಬರ್ಬೋದು ನೋಡ್ರಿ, ಗೆಸ್ ಮಾಡ್ರಿ. ಆಪ್ಷನ್ ಎ 2, ಆಪ್ಷನ್ ಬಿ 5, ಆಪ್ಷನ್ ಸಿ 8, ಆಪ್ಷನ್ ಡಿ 9 ಅಂತ ಇದೆ. ಹೌದಾ? ಆಪ್ಷನ್ ಡಿ 9 ಅಂತ ಇದೆ. ಸೊ ನಾವ್ ಈಗ ಏನ್ ಮಾಡ್ಬೇಕು, ಆ -15 ಆ ಸೈಡ್ ಕಳಿಸ್ರಿ, +15 ಆಗತ್ತ. ಆಮೇಲೆ 3ಇಂದ ಕಟ್ಟ ಹೊಡೆದಿವಿ ಅಂದ್ರ 5 ಬರ್ತೈತಿ. 3 5 15. ಅಂದ್ರ ನಮ್ದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ಸಬ್ಮಿಟ್ ಕೊಡಿ. ಇಲ್ಲಿಗೆ ಇದು ಯಾವ್ದು ಹೇಳ್ರಿ, ಕ್ವಿಜ್ ಕಾಂಪಿಟೇಷನ್ ಅಥವಾ ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ ಇವು ಇಲ್ಲಿಗೆ ಮುಗೀತು. ಕರೆಕ್ಟಾ? ನೆಕ್ಸ್ಟ್ ಇದನ್ನ ನೋಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳನ್ನ ಇನ್ನೊಂದ್ ಸ್ವಲ್ಪ 2 ನಿಮಿಷ. ಹೌದಾ? ಇಲ್ಲಿ ನೋಡ್ರಿ ಈಗ ಏನಾಗಿದೆ, ಇದನ್ನ ಏನ್ ಮಾಡ್ಬೇಕು ನಾವೀಗ, ಓರೆ ಗುಣಾಕಾರ ವಿಧಾನದಿಂದ ಇದು ನಾವು ಸಮೀಕರಣವನ್ನ ಕರೆಕ್ಟ್ ಆಗಿ ಇದನ್ನ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಒಂದು ಇಕ್ವೇಶನ್ ಅನ್ನ ತರ್ಬೇಕು ನಾವು. ಹೌದಾ? ಈ ಇಕ್ವೇಶನ್ ಅನ್ನು ನಾನು ತಗೊಂಡ್ಬರ್ತೇನೆ ನೋಡ್ರಿ.
3 ಇಂಟು ಎಕ್ಸ್ ಮೈನಸ್ 1 ಹೌದಾ 3 ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು y ಇಂಟು 1 y 3 ಇಂಟು ಎಕ್ಸ್ 3x ಮೈನಸ್ 3 ಇಸ್ ಈಕ್ವಲ್ ಟು y ಹೌದಾ ನಾ ಇವಾಗ ಏನ್ ಮಾಡ್ತೇನೆ ನೋಡ್ರಿ 3x ಇಲ್ಲಿ ಪ್ಲಸ್ y ಇದ್ದದನ್ನ ಈ ಸೈಡ್ ತಗೊಂಬರ್ರಿ ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ 3 ಇದ್ದದನ್ನ ಪ್ಲಸ್ ಈ ಕಡೆ ಬಂತಂದ್ರ ಪ್ಲಸ್ 3 ಆಗುತ್ತೆ ಇದು ಇಕ್ವೇಶನ್ ನಂಬರ್ 1 ಇನ್ನೊಂದನ್ನ ತಗೊಂಡು ನಾವು ಇಕ್ವೇಶನ್ ನಂಬರ್ 2 ಅನ್ನ ಮಾಡಬೇಕು ಹೌದಾ ಈ 2 ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ ಹೌದಾ ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಓರೆ ಗುಣಾಕಾರ ವಿಧಾನದ ಮೆಥಡ್ ದಿಂದ ಹೇಳಿರ್ತಕ್ಕಂತ ಪ್ರಾಬ್ಲಮ್ಸ್ ಗಳು ನಿಮಗೆಲ್ಲರಿಗೂ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುವಂತ ತಿಳ್ಕೊತೇನಂತ ನೆಕ್ಸ್ಟ್ ಕ್ಲಾಸ್ ಒಳಗ ಇದರೊಳಗ ಸಂಕ್ಷೇಪಿಸುವ ವಿಧಾನ ಲಾಸ್ಟ್ ಟಾಪಿಕ್ ಇದೆ ಹೌದಾ ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳಿ ಅದರ ನೆಕ್ಸ್ಟ್ ವೃತ್ತಗಳು ಅನ್ನುವ ಒಂದು ಪಾಠವನ್ನ ನೆಕ್ಸ್ಟ್ ಕ್ಲಾಸ್ ನಿಂದ ಸ್ಟಾರ್ಟ್ ಮಾಡ್ತೇನಂತ ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು